ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಒಂದು ಶಾರ್ಟ್ ಪಿಕ್ನಿಕ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ, ಗಂಡು ಮಕ್ಳಿಗೆ ಮಾತ್ರ ಗೊತ್ತು. ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದಷ್ಟೇ ನನಗೆ ಗೊತ್ತು. ಸೊ ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಮನೆ ಹೇಗಿದೆ ಅನ್ನೋದನ್ನು ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಎಲ್ಲ ಸೆಟಪ್ ಮಾಡಾಗಿದೆ. ಇವಾಗ ಎವ್ರಿಥಿಂಗ್ ಇಸ್ ಸೆಟ್. ನಮ್ಮ ಕಡೆಯಿಂದ ನಾವು ಫ್ರೈಡ್ ರೈಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೂ 2 ಜನ ಬರೋದಿದೆ. ಸೊ ಲೆಟ್ಸ್ ಸಿ. ಒಬ್ಬರು ಆಲೂ ಪರೋಟ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೊಬ್ಬರು ಸ್ನ್ಯಾಕ್ಸ್ ಆ್ಯಂಡ್ ಸಮ್ ಆಫ್ ದ ಡ್ರಿಂಕ್ಸ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಟೈಮ್ ಆಗ್ತಾ ಇದೆ. ಲೆಟ್ಸ್ ಗೋ. ಫ್ರೈಡ್ ರೈಸು ಒಂದು ಸ್ವಲ್ಪ ಪ್ಲೇಟ್ಸ್ ಇಟ್ಕೊಂಡಿದ್ವಿ, ಒಂದು ಚಿಪ್ಸ್ ತೊಗೊಂಡ್ವಿ, 1-2 ಬಾಟಲ್ ತೊಗೊಂಡಿದ್ದೀವಿ, ವಾಟರ್ ಬಾಟಲು. ಸೊ ರೆಡಿ ಟು ಗೋ. ಈ ಥರ ರೆಡಿ ಆಗಿದ್ದೀನಿ. ಸ್ಯಾಟರ್ಡೇಸ್ ಈ ಥರ ಮಾರ್ಕೆಟ್ ಓಪನ್ ಮಾಡ್ಕೊಂಬಿಟ್ಟಿರ್ತಾರೆ. ನಮ್ಮ ಮನೆ ಹತ್ರ ನೀವು ನೋಡ್ಬೋದು. ಬಟ್ಟೆಗಳಾಗಿರ್ಬೋದು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲದನ್ನು ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್. ಕಸ್ಟಮರ್ಸ್ ಅವ್ರು ಬೆಳೆದಿರೋ ಅಂಥ ವೆಜಿಟೇಬಲ್ಸ್, ಫ್ರೂಟ್ಸ್ನೆಲ್ಲ ಇಲ್ಲಿ ತೊಗೊಂಡು ಬಂದು ಮಾರ್ತಿರ್ತಾರೆ. ಕೆಲವೊಂದೊಂದು ಕಡೆ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಜಾಸ್ತಿನೂ ಇರುತ್ತೆ ಒಂದೊಂದು ಐಟಮ್ಸು. ಸೊ ನಾವು ನೋಡಿ ತೊಗೊಬೇಕು. ಸೊ ಪ್ಲ್ಯಾನ್ ಏನಂದರೆ, ನಾವು ಸ್ವಲ್ಪ ದೂರ ಬಸ್ಸಲ್ಲಿ ಹೋಗ್ತೀವಿ, ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದುಬಿಟ್ಟು ಕಾರಲ್ಲಿ ನಮ್ಮನ್ನ ಪಿಕ್ ಮಾಡ್ತಾರೆ. ಸೊ ಬಸ್ಸಲ್ಲಿ ಕೂಡ ವ್ಯೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್, ನೀವೇ ನೋಡ್ಬೋದು. ಬ್ಯೂಟಿಫುಲ್ ಔಟ್ಸ್ಕಟ್ಸ್ ವ್ಯೂ ನೋಡ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ ಒಂದು ಸ್ಟಾಪ್ ತನಕ ನಾವು ಹೋಗಿ ರೀಚ್ ಆದ್ವಿ ಫ್ರೆಂಡ್ಸ್. ಆ್ಯಂಡ್ ಅಬ್ಸಲ್ಯೂಟ್ಲಿ ಸಿನಿಕ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಇಲ್ಲಿ ರೇವೆಗೆ ಬಂದಿದ್ದೀವಿ. ಇಲ್ಲೊಂದು ಆಲ್ಟು. ಸೊ ಲೆಟ್ಸ್ buy some snacks and then go. ಫೈನಲಿ ನಮ್ಮ ಫ್ರೆಂಡ್ಸ್ ಬಂದರು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲೂ ಕೂಡ ಸೀನರೀಸು ಒಳ್ಳೆ ವ್ಯೂ ಫ್ರೆಂಡ್ಸ್. ಕಾರಲ್ಲಿ ಕೂಡ ನಮಗಂತೂ ತುಂಬ ಚೆನ್ನಾಗಿತ್ತು. ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ನಾವು ಮುಂದುವರಿಸಿದ್ವಿ. ನಾವೆಲ್ಲ ಇವಾಗ ಹೋಗ್ತಿರೋ ಅಂಥ ಪಿಕ್ನಿಕ್ ಸ್ಪಾಟ್ ಹೆಸರು ಬಂದ್ಬಿಟ್ಟು ಮೋನೇಸಿ ಅಂತ. ಇದು ಸುಂಡನ್ ಮತ್ತು ಝೋಯಿಸ್ಟ್ ರೀಜನಲ್ಲಿರುವಂಥ ಪ್ಲೇಸು. ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು, ಆಲ್ರೆಡಿ ಲೇಕ್ ಕಾಣಿಸ್ತಿದೆ. ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಯು ಕ್ಯಾನ್ ಸಿ ದೇರ್. ಅಪ್ರಾಕ್ಸಿಮೇಟ್ಲಿ 1 to 2 ಕಿಲೋಮೀಟರ್ ಅನಿಸುತ್ತೆ ರೈಡ್ ಫುಲ್ಲು ನಮಗೆ ಸಿ ಕಾಣಿಸ್ತಾ ಇತ್ತು. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಹೋಗೋಣ, ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ಇಟ್ಸ್ ಟೂ ಗುಡ್. ನಾವೊಂದು ಸ್ಮಾಲ್ ಸ್ಪಾಟ್ ಹುಡ್ಕೋಣ ಅಂತ ನೋಡ್ತಾ ಇದ್ವಿ, ಎಲ್ಲಿ ನಾವು ಕುತ್ಕೊಳ್ಳೋದು, ಎಲ್ಲಿ ಮ್ಯಾಟ್ ಹಾಕ್ಕೊಂಡು ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು ಅಂತ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ನಾವಿರೋದೀಗ ಒಂದು ಸ್ಮಾಲ್ ಸ್ಪಾಟಲ್ಲಿ. ಇದೇ ಥರ ಎಷ್ಟೊಂದು ಸ್ಪಾಟ್ಸ್ ಇತ್ತು ಫ್ರೆಂಡ್ಸ್. ಆ್ಯಂಡ್ ಆ ಸ್ಪಾಟ್ ಬೇಸೈಡ್ ಬಂದರೆ ನಮ್ಗೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಲೇಕು. ಆ್ಯಂಡ್ ನೀವು ನೋಡ್ಬೋದು, ಲೇಕ್ ಹತ್ರ ನಾವು ಬೋಟಿಂಗ್ ಕೂಡ ಮಾಡ್ಬೋದು. ಅದೆಲ್ಲ ಸೆಟಪ್ ಅಲ್ಲೇ ಕಾಣಿಸ್ತಿದೆ. ಸೊ ನಾವೆಲ್ಲರೂ ನೋಡ್ಕೊಂಬರೋಣ ಎಷ್ಟಿದೆ ರೇಟು ಬೋಟಿಂಗ್ದು ಎಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಾವಂತೂ ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೆ ವ್ಯೂ ಮಾತ್ರ. ಬಿಕಾಸ್ ಏನು ಗೊತ್ತಾ, ಇಲ್ಲಿ ನಮಗೆ ತುಂಬ ವಿಂಡಿ ಕೂಡ ಇತ್ತು ಫ್ರೆಂಡ್ಸ್. ಸನ್ನಿ ಅಷ್ಟಿರಲಿಲ್ಲ ಸನ್ನು, ಬಟ್ ವಿಂಡಿ ಇತ್ತು. ನಾನು ವೆದರ್ ಸೂಪರಾಗಿದೆ ಅಂತ ಅಂದ್ಕೊಂಡು ವಿಂಡ್ ಇರಲಿಲ್ಲ, ಕಾರಲ್ಲಿ ಕೂತಿದ್ದಾಗ ಅಂದ್ಬಿಟ್ಟು ಜಾಕೆಟ್ ಇಟ್ಬಿಟ್ಟು ಬಂದೆ. ಫುಲ್ ಓಷ್ಟು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಗಾಳಿ, ಚಳಿ ತಡೆಯೋಕ್ಕಾಗಲಿಲ್ಲ ನನಗೆ. ಸೊ ನೀವು ವೆದರ್ ಫೋರ್ಕಾಸ್ಟ್ ನೋಡ್ಕೊಳ್ಳಿ, ಜಾಕೆಟು ಆಮೇಲೆ ನಿಮಗೆ ಅಂಬ್ರೆಲ್ಲ ಏನು ಬೇಕು ಎಲ್ಲ ನೆಸೆಸಿಟೀಸ್ನ ಇಟ್ಕೊಂಬರೋದು ಉತ್ತಮ. 1-2-3 ತಿಂಗಳಿಂದ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಸೊ ನನಗೆ ಫ್ರೆಂಡ್ಸ್ ಜೊತೆಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇದೊಂದು ವೀಕೆಂಡ್ ಗೆಟ್ಟವೆ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನಾವಿವಾಗ ಬೋಟಿಂಗ್ ಸ್ಪಾಟ್ ಹತ್ರ ಎಷ್ಟು ಫೇರ್ ಇದೆ ಅಂತೆಲ್ಲ ನೋಡಿಕೊಂಡು ಹೊರಟ್ವಿ. 1 ಅವರ್ಗೆ ನಾವು 5 ಜನ ಇದ್ವಿ. ಸೊ €25 ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೋಟಿಂಗ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಬೋಟಿಂಗ್ ಮಾಡೋದಕ್ಕೆ ನಾವು ವಿಜುವಲೈಸ್ ಮಾಡ್ತಾ ಇದ್ವಿ, ವರ್ತ್ ಇಟ್ ಇದೆಯಾ, ಈ ಒಂದು ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಬೋದಾ ಅಂತೆಲ್ಲ ನಾವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡಿ ಫ್ರೆಂಡ್ಸ್. ಅದರ್ ಸೈಡ್ ಆಫ್ ದ ಲೇಕು ಅಲ್ಲಿ ಆ ಹೌಸ್ ಬಿಲ್ಡ್ ಮಾಡಿಕೊಂಡು ಈ ನದಿ ಹತ್ರ ಇರೋ ಅಂಥವ್ರಿಗೆ ಸುಖ ಅಂತ ಅನ್ನಿಸ್ತಿತ್ತು. ನಾವಂತೂ ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ನಿಂತ್ಕೊಂಡು ನೋಡ್ತಾನೆ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಫ್ರೆಂಡ್ಸ್ ವ್ಯೂ ಮಾತ್ರ. ಹಾಗೆ ನೋಡ್ತಾ ಅದರ್ ಸೈಡ್ ಆಫ್ ದ ವ್ಯೂ ಅಲ್ಲಿ ನಮಗೆ ಈ ಡಾಗ್ ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಾಕ್ತಾರೆ. ಜರ್ಮನಿಯಲ್ಲಿ
ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕ್ತಾರೋ ಅಷ್ಟೇ ಪ್ರಿಫರೆನ್ಸ್ ಡಾಗ್ಸ್ಗಳು ಕೊಡ್ತಾರೆ. ಪ್ರತಿಯೊಂದು ಮನೇಲೂ ನಾನು ನೋಡ್ತೀನಿ ಅಟ್ಲೀಸ್ಟ್ 1 or 2 ಡಾಗ್ಸ್ನ. ಅದನ್ನು ಎಷ್ಟು ಚೆನ್ನಾಗಿ ಸಾಕ್ತಾರೆ ಅಂದರೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ಅದ್ರದ್ದು ಫುಡ್ಡಿಂದ ಹಿಡಿದು ಅದನ್ನ ನೋಡ್ಕೊಳ್ಳೋಕೆ ವಾಕಿಂಗ್ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ನಾನು ನೋಡ್ತಾನೆ ಇರ್ತೀನಲ್ಲ ಇಲ್ಲಿ ಡೈಲಿ ಅವ್ರ ಲೈಫ್ ಸ್ಟೈಲ್ನ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಮಲ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಫ್ರೆಂಡ್ಸ್. ಬಹಳ ಖುಷಿಯಾಯಿತು ಈ ಡಾಗ್ನ ನೋಡಿ. ನಮ್ಮ ನಾಯಿನೇ ನೆನಪು ಬರುತ್ತೆ ಇದೆಲ್ಲ ನೋಡ್ತಾ ಇದ್ದಾಗ. ತುಂಬ ಖುಷಿಯಾಯಿತು. ಈ ವ್ಯೂನ ಎಂಜಾಯ್ ಮಾಡಿಬಿಟ್ಟು ಇದು ಒಂದು ವ್ಯೂನ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ನಾನು. ಸ್ವಲ್ಪ ಜನ ಅವ್ರ ಪೆಟ್ಸ್ ಜೊತೆಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ರೆ, ಇನ್ನು ಸ್ವಲ್ಪ ಜನ ಬೋಟಿಂಗ್ ಮಾಡ್ತಾಯಿದ್ರೆ, ಇಲ್ಲಿ ಸ್ವಲ್ಪ ಜನ ಸ್ಪೋರ್ಟ್ಸ್ ಅಲ್ಲಿ ತುಂಬ ಆಸಕ್ತಿ ಇರೋರು ವಾಲಿಬಾಲ್ ಆಡ್ತಾಯಿದ್ರು, ಬ್ಯಾಡ್ಮಿಂಟನ್ ಆಡ್ತಾಯಿದ್ರು, ಗಾಲ್ಫಿಂಗ್ ಮಾಡ್ತಿದ್ರು. ಸೊ ಸುಮಾರು ಏನಂತಾರೆ ತುಂಬ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅಂತೂ ಇಲ್ಲಿ ಸೌಲಭ್ಯ ಇದೆ. ಸೊ ನೀವು ಈ ಥರ ಆ್ಯಕ್ಟಿವಿಟೀಸ್ ಮಾಡೋರು ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ಈ ಮೋನೆಸಿಗೆ ನೀವು ದಯವಿಟ್ಟು ಬಂದು ಚೆಕ್ ಮಾಡಿ. ಆ್ಯಂಡ್ ದಯವಿಟ್ಟು ನೀವು ಇದನ್ನು ವಿಸಿಟ್ ಮಾಡಬೇಕು. ಝೋಸ್ಟ್ ಆ್ಯಂಡ್ ಸೊಂಡನ್ ರೀಜನಲ್ಲಿದ್ದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಫ್ರೆಂಡ್ಸ್. 1 day ವೀಕೆಂಡ್ ಪಿಕ್ನಿಕ್ ಥರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಅದ್ಭುತವಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದರ್ ಪಾರ್ಟ್ ಆಫ್ ದ ಸೈಡಲ್ಲಿ ಲೇಕ್ ಹತ್ರ ಇರೋದು ಜನಗಳಿಗೆ ಎಷ್ಟು ಪ್ರಿವಿಲೇಜ್ ಇದೆ ನೋಡಿ. ಇಂಥ ವ್ಯೂನ ಎಂಜಾಯ್ ಮಾಡಿಕೊಂಡು ಅವ್ರ ದಿನಚರಿನ ಅವ್ರು ನಡೆಸ್ತಾ ಇರ್ತಾರೆ. ಅದ್ಭುತ ಅಂತಲೇ ಹೇಳ್ಬೋದು. ಊನೋ ಆಡ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಸೊ ನಮಗೆ ಊನೋ ಅಂದರೆ ತುಂಬ ಇಷ್ಟ. ನಾನು ಅವಂತಿಕ ಎಷ್ಟು ಖಾಲಿ ಕೂತಿದ್ವಿ ಅಂದರೆ ಮನೇಲಿ ಇಬ್ಬರೇ ಊನೋ ಆಡ್ತಾ ಇದ್ವಿ. ಆ ಲೆವೆಲಲ್ಲಿ ನಮಗೆ ಬೋರ್ ಆಗ್ತಾ ಇತ್ತು. ಸೊ ಇವಾಗ ಜನ ಇದ್ದಾಗ ಊನೋ ಆಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ವಿಲ್ ಸ್ಟಾರ್ಟ್ ನಾವು. ಆಕಾಶಂಗೆ +4 +2 ಟೋಟಲಿ ಹೌ ಮೆನಿ ಕಾರ್ಡ್ಸ್ ಯು ಟುಕ್ ಆಕಾಶ್? 14. ಈಗ ಯಾವುದು 7. ಓಕೆ. ಸೊ ನೆಕ್ಸ್ಟು ಲಂಚ್ಗೆ ನಾವು ಫ್ರೈಡ್ ರೈಸ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಆಲೂ ಪರಾಟ ಮಾಡ್ಕೊಂಡು ಬಂದಿದ್ದರು. ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗಿದ್ವಿ. ಸೊ ಭರ್ಜರಿ ಊಟ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೈಡ್ ರೈಸ್ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ. ನಾವೊಂದು ಪಾತ್ರೆನೇ ತೊಗೊಂಡು ಹೋಗ್ಬಿಟ್ಟಿದ್ವಿ. ಸೊ ಈಸಿ ಆಯಿತು ನಮಗೆ. ಆಮೇಲೆ ಮತ್ತೆ ಊನೋ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫೇವ್ರೆಟ್. ಬೈ ಮೀ ಆಲ್ವೇಸ್ ಫ್ರೆಂಡ್ಸ್. 10, 12, 16, 17, 18, 20 cards. Full handful of cards now. ನಮ್ಮದೆಲ್ಲ ಫೋಟೋ ಸೆಷನ್ನ ಮುಗಿಸ್ಕೊಂಡು ನಂತರ ಬೋಟಿಂಗ್ ಕಡೆ ಹೊರಟ್ವಿ. ಸೊ ಬೋಟಿಂಗಲ್ಲಿ ನಮಗೆ 5 ಜನ ಇರೋದ್ರಿಂದ 2 ಬೋಟ್ ತೊಗೊಳ್ಳಿ ಅಂತ ಅಂದರು. ಆಮೇಲೆ ಸಮ್ಹೌ ಒಂದು ಬೋಟ್ಗೆ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ ಬನ್ನಿ ಫ್ರೆಂಡ್ಸ್ ಬೋಟಿಂಗ್ ಮಾಡೋಣ. Pandas here. We are not even included friends. 4-seater ride ಅಲ್ಲಿ ನಮ್ಮ 5 people ನ ಕಳಿಸಿದ್ದಾರೆ. ನಾವು ಇಬ್ಬರನ್ನ ಒಂದು ಮಾಡಿ. Weightless people here. It's nice. ನಾವಿವಾಗ ಏನು ಬೋಟಿಂಗ್ ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಈ ಬೋಟ್ ಆಗಿತ್ತು. ಆ್ಯಂಡ್ ದೆನ್ ವಾಟರ್ ಬಂದುಬಿಟ್ಟು ತುಂಬ ಡೆಪ್ತೇ ಇತ್ತು ಫ್ರೆಂಡ್ಸ್, 100 feet ಡೆಪ್ತ್ ಇತ್ತು. ಸೊ ನಮಗೆ ಸ್ವಲ್ಪ ಭಯ ಆಯಿತು. ನಾವಿಬ್ಬರು ನಾನ್ ಸ್ವಿಮ್ಮರ್ಸ್ ಆಗಿರೋದ್ರಿಂದ ನಾವು ಜಾಕೆಟ್ ಹಾಕ್ಕೊಂಡಿದ್ವಿ. ಹುಡುಗರಿಗೆ ಜಾಕೆಟ್ ಅವಶ್ಯಕತೆ ಇಲ್ಲ ಅಂದರು, ಬಿಕಾಸ್ ಅವ್ರಿಗೆ ಸ್ವಿಮ್ಮಿಂಗ್ ಗೊತ್ತಿರೋದ್ರಿಂದ.
ಫೈನಲ್ ಸೆಕ್ಷನ್ ಬಂದ್ಬಿಟ್ಟು ರಿಸರ್ವಾಯರು. ಇಲ್ಲಿ ರಿವರ್ ಅನ್ನೋದು ಏನಿಲ್ಲ ಜರ್ಮನಿಲಿ, ಸೊ ಹಾಗಾಗಿ ಅದನ್ನು ಸಿ ಅಂತ ಕರೀತಾರೆ, ಬಟ್ ಆ್ಯಕ್ಚುಲಿ ಅದು ಲೇಕ್ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ. ಸೊ ಅಲ್ಲಿ ನಾವು ಇವಾಗ ಬೋಟಿಂಗ್ ಎಲ್ಲ ಮಾಡಿದ್ದಾಯ್ತು. ಇವಾಗ ನಾವು ಬಂದಿರೋದು ರಿಸರ್ವಾಯರು. ಸೊ ಡ್ಯಾಮ್ ಏನು ನೋಡ್ತಾ ಇದ್ರೆ ನೀವು, ಸಿಕ್ಕಾಪಟ್ಟೆ ವಿಂಡ್ ಇದೆ ಆ್ಯಂಡ್ ಆಲ್ಸೋ ವೇವ್ಸ್ ಕೂಡ ತುಂಬ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್. ನೋಡ್ಬೋದು ನೀವೇ ಸೌಂಡ್ದು, ವೆರಿ ಸ್ಟ್ರಾಂಗ್ ವಿಂಡ್. ಸೊ ಬನ್ನಿ ನೋಡೋಣ, ವ್ಯೂ ನೋಡಿಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಆ್ಯಂಡ್ ಆಲ್ಸೋ ಡೆಪ್ತ್ ಕೂಡ ಇದೆ. ಯಪ್ಪ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.